ಉತ್ತರ ಬಂಗಾಳದ ಭದ್ರಕೋಟೆ ಸಿಲಿಗುರಿಯಿಂದ ಮಮತಾ ಬ್ಯಾನರ್ಜಿ ತಮ್ಮ ಚುನಾವಣಾ ಪ್ರಚಾರವನ್ನು ಪ್ರಾರಂಭಿಸಿದರು. ಮುಂಬರುವ ದಿನಗಳಲ್ಲಿ ಬಿಜೆಪಿ ಇದನ್ನು ಹೇಗೆ ಎದುರಿಸಲಿದೆ? ನಮ್ಮೊಂದಿಗೆ ಬಿಜೆಪಿಯ ಡಾರ್ಜಿಲಿಂಗ್ನಿಂದ 2ನೇ ಬಾರಿಯ ಸಂಸದ ರಾಜು ಬಿಸ್ಟ್ ಇದ್ದಾರೆ. ರಾಜುಜಿ ಹೇಳಿ, ತೃಣಮೂಲ ತನ್ನ ಪ್ರಚಾರವನ್ನು ಪ್ರಾರಂಭಿಸಿದೆ. ಬಿಜೆಪಿಯ ಪ್ರಚಾರ ಎಲ್ಲಿಯೂ ಕಾಣುತ್ತಿಲ್ಲ. ನನಗನ್ಸುತ್ತದೆ ಈ ಕಲ್ಪನೆ ಸ್ವಲ್ಪ ತಪ್ಪಾಗಿದೆ. ಮೊದಲ ಬಾರಿಗೆ ನಾನು ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಕ್ಷವು ತಳಮಟ್ಟದಲ್ಲಿ ಕೆಲಸ ಮಾಡುತ್ತಿರುವುದನ್ನು ನೋಡುತ್ತಿದ್ದೇನೆ. ಈ ಹಿಂದಿನ ಚುನಾವಣೆಗಳಲ್ಲಿ ನಾಯಕತ್ವದ ಭರವಸೆ ಮತ್ತು ಕೆಲವು ಪ್ರಮುಖ ನಾಯಕರು ಹಾಗೂ ಕಾರ್ಯಕರ್ತರ ಭರವಸೆಯ ಮೇಲೆ ಹೋರಾಡಲಾಗುತ್ತಿತ್ತು. ಆದರೆ ಮೊದಲ ಬಾರಿಗೆ ನಾನು ಇದನ್ನು ಅನುಭವಿಸಿದ್ದೇನೆ. ಕೇಂದ್ರದ್ದಾಗಿರಲಿ ಅಥವಾ ನಮ್ಮ ರಾಜ್ಯದ್ದಾಗಿರಲಿ ಸಂಪೂರ್ಣ ನಾಯಕತ್ವವು ಬೂತ್ ಮಟ್ಟದಲ್ಲಿದೆ ಮತ್ತು ಪಶ್ಚಿಮ ಬಂಗಾಳದ ಸುಮಾರು 80,000 ಬೂತ್ಗಳಲ್ಲಿ ಇಂದು ನಮ್ಮ ಕಾರ್ಯಕರ್ತರು ಬಹುತೇಕ ಎಲ್ಲಾ ಬೂತ್ಗಳಲ್ಲೂ ನಿಂತಿದ್ದಾರೆ. ಬಹಳ ವೈಜ್ಞಾನಿಕ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷವು ಚುನಾವಣೆ ಎದುರಿಸುತ್ತಿದೆ ಮತ್ತು ಅದರ ಫಲಿತಾಂಶವೂ ಕಾಣಲಿದೆ. ಎರಡನೆಯದಾಗಿ, ನೀವು ಮಮತಾ ದೀದಿ ಬಗ್ಗೆ ಕೇಳಿದ ಪ್ರಶ್ನೆಗೆ ಸಂಬಂಧಿಸಿದಂತೆ, ವಿಶೇಷವಾಗಿ ಉತ್ತರ ಬಂಗಾಳದಲ್ಲಿ ಮಮತಾ ದೀದಿ ಯಾವಾಗಲೂ ಚುನಾವಣೆ ಸಮಯದಲ್ಲಿ ಪ್ರವಾಸಿಗರಂತೆ ಬರುತ್ತಾರೆ ಮತ್ತು ಕಳೆದ 15 ವರ್ಷಗಳಿಂದ ನಾನು ನಿರಂತರವಾಗಿ ನೋಡುತ್ತಿದ್ದೇನೆ, ಉತ್ತರ ಬಂಗಾಳದ ಜನರು ಯಾವಾಗಲೂ ಟಿಎಂಸಿಯನ್ನು ತಿರಸ್ಕರಿಸಿದ್ದಾರೆ. ಅದಕ್ಕೆ ದೊಡ್ಡ ಕಾರಣವೆಂದರೆ ಉತ್ತರ ಬಂಗಾಳದೊಂದಿಗೆ ಯಾವಾಗಲೂ ತಾರತಮ್ಯ ಮಾಡಲಾಗಿದೆ. ನೀವು ಇತ್ತೀಚಿನ ಅಂಕಿಅಂಶಗಳನ್ನು ಮತ್ತು ಬಜೆಟ್ ಅನ್ನು ತೆಗೆದು ನೋಡಿ. ಪಶ್ಚಿಮ ಬಂಗಾಳದ ಬಜೆಟ್ ಸುಮಾರು 4 ಲಕ್ಷ ಕೋಟಿ. ಆ 4 ಲಕ್ಷ ಕೋಟಿಯಲ್ಲಿ ನೀವು ಮದರ್ಸಾ ಮಂಡಳಿಗೆ 5,713 ಕೋಟಿ ರೂಪಾಯಿಗಳನ್ನು ನೀಡುತ್ತೀರಿ. ಉತ್ತರ ಬಂಗಾಳದ ಅಭಿವೃದ್ಧಿಗಾಗಿ ಅಲ್ಲಿ 3 ಕೋಟಿ ಜನಸಂಖ್ಯೆ ಇದೆ. ಕೇವಲ 900 ಕೋಟಿ ರೂಪಾಯಿಗಳನ್ನು ನೀವು ಖರ್ಚು ಮಾಡುತ್ತೀರಿ. ನನ್ನದೊಂದು ಪ್ರಶ್ನೆ, ನಿಮ್ಮ ಚುನಾವಣಾ ಪ್ರಚಾರ ಇಲ್ಲಿಯವರೆಗೂ ಅಭ್ಯರ್ಥಿಗಳು ಕೂಡ ಅಂತಿಮಗೊಂಡಿಲ್ಲ. ಹಾಗೇನಿಲ್ಲ. ನಮ್ಮ 39 ಜನರನ್ನ ಹೊರತುಪಡಿಸಿ ಉಳಿದ ಅಭ್ಯರ್ಥಿಗಳು ಈಗಾಗಲೇ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ ಮತ್ತು ನಾಮನಿರ್ದೇಶನಕ್ಕೆ 15 ದಿನಗಳ ಮೊದಲೇ ಚುನಾವಣಾ ಅಭ್ಯರ್ಥಿಗಳ ಹೆಸರುಗಳು ನಿರ್ಧಾರವಾಗಿವೆ ಮತ್ತು ಅವರು ಪ್ರಚಾರದಲ್ಲಿದ್ದಾರೆ. ಈಗ ನಾನು ಸ್ವತಃ ನನ್ನ ಅಭ್ಯರ್ಥಿಗಾಗಿ ಪ್ರಚಾರ ಮಾಡಿ ಬರುತ್ತಿದ್ದೇನೆ ಮತ್ತು ಈಗ ಉಳಿದಿರುವ 40 ಹೆಸರುಗಳು ಶೀಘ್ರದಲ್ಲೇ ಪ್ರಕಟವಾಗಲಿವೆ. ಮತ್ತು ಪ್ರಧಾನಮಂತ್ರಿಯವರು ಈಗಾಗಲೇ ಒಂದು ದೊಡ್ಡ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಗೃಹ ಸಚಿವರು ಅನೇಕ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಹಾಗಾಗಿ ನಾವು ಈಗಾಗಲೇ ಚುನಾವಣಾ ಪ್ರಚಾರದಲ್ಲಿದ್ದೇವೆ ಮತ್ತು ಈ ಬಾರಿ 15 ವರ್ಷಗಳ ನಂತರ ಪಶ್ಚಿಮ ಬಂಗಾಳಕ್ಕೆ ಟಿಎಂಸಿ ಮತ್ತು ಮಮತಾ ದೀದಿಯವರ ದುರಾಡಳಿತದಿಂದ ಮುಕ್ತಿ ಸಿಗುವುದನ್ನು ನೀವು ನೋಡುತ್ತೀರಿ. SIRನ ವಿಷಯ ಏನಿದೆಯೋ ಅದೊಂದು ದೊಡ್ಡ ವಿಷಯ. 60 ಲಕ್ಷ ಮತದಾರರ ವಿಷಯ ಇನ್ನೂ ಅಂತಿಮಗೊಳ್ಳದಿರುವುದು ಬಿಜೆಪಿಗೆ ಅನುಕೂಲವೋ ಅಥವಾ ಅನಾನುಕೂಲವೋ? ನೋಡಿ, ನಾನು ಇದನ್ನ ಅನುಕೂಲ ಅಥವಾ ಅನಾನುಕೂಲದ ದೃಷ್ಟಿಯಿಂದ ನೋಡುವುದಿಲ್ಲ. ಆದರೆ ಇಂದು SIR ಅಡಿಯಲ್ಲಿ ಪಶ್ಚಿಮ ಬಂಗಾಳದ ಜನತೆಗೆ ಆದ ಅನ್ಯಾಯ ಅಥವಾ ಅವರು ಅನುಭವಿಸಿದ ತೊಂದರೆಗಳಿಗೆ ಟಿಎಂಸಿ ಮತ್ತು ಮಮತಾ ಬ್ಯಾನರ್ಜಿಯವರೇ ದೊಡ್ಡ ಕಾರಣ. ನೋಡಿ, ಇಂದು SIR ದೇಶದ ಸುಮಾರು 12 ರಾಜ್ಯಗಳಲ್ಲಿ ಜಾರಿಯಾಗಿದೆ. ಎಲ್ಲ ಕಡೆ ಸುಗಮವಾಗಿ ನಡೆಯುತ್ತಿದೆ. ಎಲ್ಲಿಯೂ ಕೋರ್ಟ್ ಕಚೇರಿಯ ಅಲೆದಾಟವಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಯಾಕೆ ತೊಂದರೆ ಇದೆ? ಯಾಕೆಂದ್ರೆ ಪಶ್ಚಿಮ ಬಂಗಾಳದಲ್ಲಿ SIR ಆಗುವುದನ್ನ ಮಮತಾ ಬ್ಯಾನರ್ಜಿ ಬಯಸುವುದಿಲ್ಲ. ಯಾಕೆಂದ್ರೆ ಪಶ್ಚಿಮ ಬಂಗಾಳದಲ್ಲಿ SIR ಆದರೆ ಮಮತಾ ಬ್ಯಾನರ್ಜಿಯವರ ವೋಟ್ ಬ್ಯಾಂಕ್ ಆಗಿರುವ ರೋಹಿಂಗ್ಯಾಗಳು ಮತ್ತು ನುಸುಳುಕೋರರು ಇಲ್ಲಿಂದ ಹೊರಗೆ ಹೋಗಬೇಕಾಗುತ್ತದೆ. ಎರಡನೇ ವಿಷಯ, SIRಗೆ ಸಂಬಂಧಿಸಿದಂತೆ ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ನಷ್ಟವಾಗುವುದನ್ನು ನಾನು ಕಾಣುತ್ತಿಲ್ಲ. ಅದಕ್ಕೆ ದೊಡ್ಡ ಕಾರಣವೆಂದರೆ SIR ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮವಲ್ಲ, ಭಾರತ ಸರ್ಕಾರದ್ದೂ ಅಲ್ಲ. ಸರ್ ಅನ್ನು ಯಾರು ನಡೆಸುತ್ತಿದ್ದಾರೆ? ಚುನಾವಣಾ ಆಯೋಗವು ನಡೆಸುತ್ತಿದೆ ಮತ್ತು ಚುನಾವಣಾ ಆಯೋಗವು ದೇಶದಲ್ಲಿ 1952ರಿಂದ ನಿರಂತರವಾಗಿ SIR ಅನ್ನು ನಡೆಸುತ್ತಾ ಬಂದಿದೆ ಮತ್ತು ಈ SIRನ ಸಂಪೂರ್ಣ ಪ್ರಕ್ರಿಯೆಯನ್ನ ಜಾರಿಗೊಳಿಸುತ್ತಿರುವವರು ಯಾರು? ಅದು ಮಮತಾ ದೀದಿಯವರ DM, ಅವರ ST, ಅವರ BDO, ಅವರ ನೌಕರರು. ಮತ್ತು ಏನೇ ದೋಷಗಳು, ತಪ್ಪುಗಳು, ವಿಳಂಬ ಅಥವಾ ಜನರಿಗೆ ತೊಂದರೆಗಳು ಆಗುತ್ತಿವೆಯೋ ಅದು ಮಮತಾ ದೀದಿಯವರ ಆದೇಶದ ಮೇರೆಗೆ ಆಗುತ್ತಿದೆ. ಉತ್ತರ ಬಂಗಾಳದ 7 ಜಿಲ್ಲೆಗಳಲ್ಲಿ 54 ವಿಧಾನಸಭಾ ಸ್ಥಾನಗಳಿವೆ. ಅದರಲ್ಲಿ ನೀವು ಕಳೆದ ಬಾರಿ 30 ಸ್ಥಾನಗಳನ್ನು ಗೆದ್ದಿದ್ದೀರಿ. 77ರಲ್ಲಿ 30 ಸ್ಥಾನಗಳು ನಿಮ್ಮ ಉತ್ತರ ಬಂಗಾಳದ 7 ಜಿಲ್ಲೆಗಳಿಂದ ಬಂದಿದ್ದವು. ಈ ಬಾರಿ ಆ ಸಂಖ್ಯೆಯನ್ನು ನೀವು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆಯೇ? ಏಕೆಂದರೆ PMCಯ ಸಂಪೂರ್ಣ ಗಮನ ಉತ್ತರ ಬಂಗಾಳದ ಮೇಲೆ ಇರುವುದು ಒಂದು ದೊಡ್ಡ ಸವಾಲಾಗಿದೆ. ನೋಡಿ, ಉತ್ತರ ಬಂಗಾಳದ 54ರಲ್ಲಿ 45ಕ್ಕೂ ಹೆಚ್ಚು ಸ್ಥಾನಗಳು ಭಾರತೀಯ ಜನತಾ ಪಕ್ಷಕ್ಕೆ ಬರುತ್ತಿವೆ. ನಾನು ದೊಡ್ಡ ಕಾರಣವನ್ನು ಹೇಳುತ್ತೇನೆ. ನೋಡಿ, ಪಶ್ಚಿಮ ಬಂಗಾಳದ ಜನರು ಟಿಎಂಸಿಯಿಂದ ಮುಕ್ತಿ ಬಯಸುತ್ತಿದ್ದಾರೆ. ಭ್ರಷ್ಟಾಚಾರದಿಂದ, ಕಟ್ಮನಿಯಿಂದ, ಕಮಿಷನ್ ರಾಜ್ನಿಂದ, ಗೂಂಡಾ ರಾಜ್ನಿಂದ, ಪೊಲೀಸ್ ರಾಜ್ನಿಂದ ಮತ್ತು ಇಂದು ಪಶ್ಚಿಮ ಬಂಗಾಳದಲ್ಲಿ ನಿರ್ಮಾಣವಾಗಿರುವ ಕಾನೂನು ಮತ್ತು ಸುವ್ಯವಸ್ಥೆಯ ಪರಿಸ್ಥಿತಿಯಿಂದ ಮುಕ್ತಿ ಬಯಸುತ್ತಿದ್ದಾರೆ. ಪಶ್ಚಿಮ ಬಂಗಾಳದ ಜನರು ಎಚ್ಚೆತ್ತುಕೊಂಡಿದ್ದಾರೆ. ಇಂದು ನಮ್ಮ ಸಹೋದರಿಯರು, ಹೆಣ್ಣು ಮಕ್ಕಳು, ತಾಯಂದಿರು ಸುರಕ್ಷಿತವಾಗಿಲ್ಲ. ಯುವಕರು ವಲಸೆ ಹೋಗಲು ಅನಿವಾರ್ಯವಾಗಿದೆ
ಮತ್ತು ನೀವು ನೋಡಿ, ವಿದ್ಯಾವಂತ ಸ್ವಾಭಿಮಾನಿ ಯುವಕರಿಗೆ ಮಮತಾ ಬ್ಯಾನರ್ಜಿ 1500 ರೂಪಾಯಿ ನೀಡಿ ಅವರಿಗೆ ಯುವ ಭತ್ಯೆಯ ಹೆಸರಿನಲ್ಲಿ, ಅಂದರೆ ನಿರುದ್ಯೋಗ ಭತ್ಯೆ ನೀಡುತ್ತಿದ್ದಾರೆ. ನಮ್ಮ ಸ್ವಾಭಿಮಾನಿ ಯುವಕರಿಗೆ 1500 ರೂಪಾಯಿ. ಮತ್ತು ನೀವು ಇನ್ನೊಂದೆಡೆ ನೋಡಿ, ಇಂದು ಪಶ್ಚಿಮ ಬಂಗಾಳದಲ್ಲಿ 10 ಲಕ್ಷ ಯುವಕರಿಗಾಗಿ ಸರ್ಕಾರಿ ಹುದ್ದೆಗಳು ಖಾಲಿಯಾಗಿವೆ. ಅವುಗಳ ನೇಮಕಾತಿ ಮಾಡುತ್ತಿಲ್ಲ. ಆದ್ದರಿಂದ ಯುವಕರು ವಲಸೆ ಹೋಗುತ್ತಿದ್ದಾರೆ. ಹಳ್ಳಿಗಳಲ್ಲಿ ಇಂದು ರೋಹಿಂಗ್ಯಾಗಳು ಮತ್ತು ನುಸುಳುಕೋರರು ನೆಲೆಸುತ್ತಿದ್ದಾರೆ. ಮತ್ತು ಸ್ವಾಭಿಮಾನಿ ಯುವಕರು ನ್ಯಾಯವನ್ನು ಬಯಸುತ್ತಾರೆ ಹಾಗೂ ಈ ಟಿಎಂಸಿಯ ದುರಾಡಳಿತದಿಂದ ಮುಕ್ತಿ ಬಯಸುತ್ತಾರೆ. ನನ್ನದೊಂದು ಕೊನೆಯ ಪ್ರಶ್ನೆ ಇದೆ. ನಾವು ನೋಡಿದ್ದೇವೆ, ಎಲ್ಲಿಯೇ ಚುನಾವಣೆಗಳು ನಡೆದಿರಲಿ, ಎಲ್ಲಿಯೇ ಅಧಿಕಾರದಲ್ಲಿರುವ ಸರ್ಕಾರ, ಅದು ಅಸ್ಸಾಂ ಆಗಿರಲಿ, ಇದಕ್ಕೂ ಮೊದಲು ಬಿಹಾರ, ಜಾರ್ಖಂಡ್, ಮಹಾರಾಷ್ಟ್ರ, ಎಲ್ಲಿ ಅಧಿಕಾರದಲ್ಲಿರುವ ಸರ್ಕಾರ ಮಹಿಳೆಯರ ಖಾತೆಗೆ ಹಣ ನೀಡಿದೆಯೋ ಆ ಸರ್ಕಾರಗಳು ಮರು ಆಯ್ಕೆಯಾಗಿ ಬಂದಿವೆ. ನೋಡಿ, ಇಂದು ಮಮತಾ ಬ್ಯಾನರ್ಜಿ 1000 ರೂಪಾಯಿ ನೀಡುತ್ತಿದ್ದರು, ಈಗ ಸ್ವಲ್ಪ ಹೆಚ್ಚಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಸಂಕಲ್ಪವೆಂದರೆ ಮಹಿಳೆಯರ ಗೌರವಕ್ಕಾಗಿ ನಾವು ಅವರಿಗೆ ಪ್ರತಿ ತಿಂಗಳು 3000 ರೂಪಾಯಿಗಳನ್ನು ನೀಡುತ್ತೇವೆ. ಇದು ಭಾರತೀಯ ಜನತಾ ಪಾರ್ಟಿಯ ಸಂಕಲ್ಪವಾಗಿದೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಏನು ಹೇಳಿದೆಯೋ ಅದನ್ನು ಮಾಡಿ ತೋರಿಸಿದೆ. ಮತ್ತು ಇಂದು ಮಮತಾ ದೀದಿ ಬಹಳ ಚಾಣಾಕ್ಷತನದಿಂದ ಅತ್ಯಂತ ಆಯ್ದ ಕೆಲವು ಮಹಿಳೆಯರಿಗೆ ಈಗ ಯುವ ನಿರುದ್ಯೋಗ ಭತ್ಯೆ ನೀಡುತ್ತಿದ್ದ ಹಾಗೆ 85 ಲಕ್ಷ ಯುವಕರು ಅರ್ಜಿಗಳನ್ನು ತುಂಬಿದರು. 20 ಲಕ್ಷ ಯುವಕರಿಗೂ ಇಂದು ಹಣ ಸಿಕ್ಕಿಲ್ಲ. ಮತ್ತು 85 ಲಕ್ಷ ಯುವಕರು ಎಂದರೆ ಇದರರ್ಥ ಮಮತಾ ದೀದಿ ಹೇಳುತ್ತಿದ್ದ 4% ನಿರುದ್ಯೋಗ ದರವು 14% ಎಂದು ತಿಳಿದುಬಂದಿದೆ. ಹಾಗಾಗಿ ಬಹಳ ಚಾಣಾಕ್ಷತನದಿಂದ ಇವರು ಇದನ್ನು ಮಾಡುತ್ತಿದ್ದಾರೆ. ಆದರೆ ಕಳೆದ 15 ವರ್ಷಗಳಲ್ಲಿ ಮಮತಾ ದೀದಿಯವರ ಆಡಳಿತದಲ್ಲಿನ ದುರಾಡಳಿತವೇ ಇಂದು ಪಶ್ಚಿಮ ಬಂಗಾಳದ ಸ್ಥಿತಿಯಾಗಿದೆ. ಈಗ ನೋಡಿ, ಪಶ್ಚಿಮ ಬಂಗಾಳದ ಜನತೆ ಏನು ಬಯಸ್ತಾರೆ? ಪಶ್ಚಿಮ ಬಂಗಾಳದ ಜನತೆ ಬಯಸುವುದೇನೆಂದರೆ, ನನ್ನ ರಾಜ್ಯದೊಳಗೆ ಕಾನೂನು ಮತ್ತು ಸುವ್ಯವಸ್ಥೆ ಸರಿಯಾಗಿರಬೇಕು. ಯಾಕೆಂದರೆ ಇದು ಅಂತಾರಾಷ್ಟ್ರೀಯ ಗಡಿಗೆ ಹೊಂದಿಕೊಂಡಿರುವ ರಾಜ್ಯವಾಗಿದೆ. ನಮ್ಮ ಗಡಿಗಳು ಸುರಕ್ಷಿತವಾಗಿರಲಿ ಮತ್ತು ಪಶ್ಚಿಮ ಬಂಗಾಳದ ಯುವಕರು ಅಸಹಾಯಕರಾಗದೆ ಬಲಿಷ್ಠರಾಗಲಿ, ಮಹಿಳೆಯರು ಸುರಕ್ಷಿತವಾಗಿರಲಿ ಮತ್ತು ನಮಗೆ ಉತ್ತಮ ಆಸ್ಪತ್ರೆಗಳು ಸಿಗಲಿ ಮತ್ತು ಉತ್ತಮ ವೈದ್ಯರ ಸೌಲಭ್ಯ ಸಿಗಲಿ, ಓದಲು ಉತ್ತಮ ಶಾಲೆಗಳು ಸಿಗಲಿ. ಮತ್ತು ಪಶ್ಚಿಮ ಬಂಗಾಳದ ಸ್ವಾಭಿಮಾನಿ ಜನತೆಗೆ ಇದು ತಿಳಿದಿದೆ, ಪಶ್ಚಿಮ ಬಂಗಾಳ ಸುರಕ್ಷಿತವಾದರೆ ಮಾತ್ರ ದೇಶ ಉಳಿಯುತ್ತದೆ. ಮತ್ತು ಇಂದು ಮಮತಾ ದೀದಿಯವರ ನಾಯಕತ್ವದಲ್ಲಿ ಇಂದು ಪಶ್ಚಿಮ ಬಂಗಾಳದಲ್ಲಿ ಯಾವ ಘಟನೆಗಳು ನಡೆಯುತ್ತಿವೆಯೋ ಅದೇ ಘಟನೆಗಳು ಬಾಂಗ್ಲಾದೇಶದಲ್ಲಿಯೂ ನಡೆಯುತ್ತಿವೆ. ನಿನ್ನೆ ಸಿಲಿಗುರಿಯಲ್ಲಿ ಒಬ್ಬಳು 16 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ನಡೆಯಿತು ಮತ್ತು ಆಕೆ ಆತ್ಮಹತ್ಯೆ ಮಾಡಿಕೊಂಡಳು. ಮತ್ತು ಇದರ ಹಿಂದೆ ಇದೇ ರೀತಿಯ ಅಪರಾಧಿಗಳಿದ್ದಾರೆ. ಅವರು ಪಶ್ಚಿಮ ಬಂಗಾಳಕ್ಕೆ ಬಂದು ಅಪರಾಧ ಮಾಡುತ್ತಾರೆ. ಆದರೆ ಕಾನೂನು ಮತ್ತು ಸುವ್ಯವಸ್ಥೆ ಈಗ ನಿಮ್ಮ ಕೈಯಲ್ಲಿದೆ. ಅಂದರೆ DMSP ಅವರನ್ನ ಚುನಾವಣಾ ಆಯೋಗದಿಂದ ನೇಮಕ ಮಾಡಲಾಗುತ್ತಿದೆ. ನೀವು ನುಸುಳುಕೋರತನದ ವಿಷಯದ ಬಗ್ಗೆ ಹೇಳಿದಿರಿ, ಆದರೆ ಗಡಿ, ಅಲ್ಲಿರುವ BSF ಅದೆಲ್ಲವೂ ಕೇಂದ್ರ ಸರ್ಕಾರದ ಪಡೆ. ಹಾಗಾದರೆ ಅದಕ್ಕೆ ಮಮತಾ ದೀದಿ ಹೇಗೆ ಜವಾಬ್ದಾರರು? ಇದು ಮಾಧ್ಯಮದ್ದಲ್ಲ, ಇದು ಮಮತಾ ಬ್ಯಾನರ್ಜಿಯವರ ಅವರ ಹೇಳಿಕೆ ಮತ್ತು ಅವರ ಪ್ರಶ್ನೆ ಎಂದು ನಾನು ಹೇಳುತ್ತೇನೆ. ಮತ್ತು ನೀವು ಒಂದು ವಿಷಯವನ್ನು ನೋಡಿ, ಅಂದರೆ ಪಶ್ಚಿಮ ಬಂಗಾಳವು ಬಾಂಗ್ಲಾದೇಶದೊಂದಿಗೆ ಇಷ್ಟು ಉದ್ದದ ಗಡಿಗಳನ್ನು ಹಂಚಿಕೊಳ್ಳುತ್ತದೆ ಮತ್ತು ಸುಮಾರು ಎಲ್ಲಾ ಕಡೆ ಗಡಿ ಬೇಲಿ ಹಾಕುವ ಕೆಲಸ ಮುಗಿದಿದೆ. 500 ಕಿಲೋಮೀಟರ್ನಷ್ಟು ಜಾಗ ಇನ್ನೂ ಇದೆ. ಅದಕ್ಕೆ ಜಮೀನು ನೀಡಲು ಸ್ವತಃ ಗೃಹ ಸಚಿವರೇ 2 ಬಾರಿ ಕೋಲ್ಕತ್ತಾಗೆ ಬರುತ್ತಾರೆ, ಸರ್ಕಾರದೊಂದಿಗೆ ಮಾತನಾಡುತ್ತಾರೆ ಮತ್ತು ಎಷ್ಟು ಬಾರಿ ಗೃಹ ಕಾರ್ಯದರ್ಶಿಯಿಂದ ಹಿಡಿದು ಎಲ್ಲಾ ಹಿರಿಯ ಅಧಿಕಾರಿಗಳು ಇದಕ್ಕಾಗಿ ಮನವಿ ಮಾಡಿದ್ದಾರೆ. ಆದರೆ ಇಂದಿಗೂ ಮಮತಾ ಬ್ಯಾನರ್ಜಿಯವರು ಅಲ್ಲಿ ಬೇಲಿ ಹಾಕಲು, ಗಡಿಯನ್ನು ಮುಚ್ಚಲು ಜಮೀನು ನೀಡಿಲ್ಲ. ಏಕೆಂದರೆ ತಮ್ಮ ವೋಟ್ ಬ್ಯಾಂಕ್ ಆಮದು ಮಾಡಿಕೊಂಡ ವೋಟ್ ಬ್ಯಾಂಕ್ ಎಂದು ಅವರಿಗೆ ತಿಳಿದಿದೆ. ಅದಕ್ಕಾಗಿಯೇ ಆಮದು ಮಾಡಿಕೊಂಡ ವೋಟ್ ಬ್ಯಾಂಕ್ ಬರುತ್ತಲೇ ಇರಲಿ ಎಂದು ಆ ಗಡಿಗಳು ತೆರೆದಿವೆ. ಮತ್ತು ಇನ್ನೊಂದು ವಿಷಯ, ಒಂದು ಕ್ಷಣಕ್ಕೆ ನಾನು ಒಪ್ಪಿಕೊಳ್ಳುತ್ತೇನೆ ಎಂದುಕೊಳ್ಳಿ, BSFನಿಂದ ತಪ್ಪಾಗಿದೆ, ಸೇನೆಯಿಂದ ತಪ್ಪಾಗಿದೆ ಎಂದು. ಅಂತಿಮವಾಗಿ ನುಸುಳುಕೊಂಡು ಅವರು ಹಳ್ಳಿಗೆ ಬರ್ತಾರೆ, ನಗರಕ್ಕೆ ಬರ್ತಾರೆ, ಎಲ್ಲೋ ಪಶ್ಚಿಮ ಬಂಗಾಳಕ್ಕೆ ಬರ್ತಾರೆ. ಈ ಅಲ್ಲಲ್ಲಿ ಏನು ಠಾಣೆಗಳಿವೆ, ಪೊಲೀಸರಿದ್ದಾರೆ, ಆಡಳಿತವಿದೆ. ಹಾಗಾದರೆ ಇವರ ಕೆಲಸವೇನು? ಮತ್ತು ಮೂರನೇ ಮಾತು, ಅವರ ಆಧಾರ್ ಕಾರ್ಡ್ ಯಾರು ಮಾಡಿಕೊಡ್ತಾರೆ, ಅವರ ವೋಟರ್ ಕಾರ್ಡ್ ಯಾರು ಮಾಡಿಕೊಡ್ತಾರೆ? ಇವೆಲ್ಲ ಮಾತುಗಳಿವೆ. ಮತ್ತು ಈ ಎಲ್ಲಾ ಮಾತುಗಳನ್ನು ಬಹಳ ಚಾಲಾಕಿತನದಿಂದ ಮಮತಾ ದೀದಿ ತಮ್ಮ ಏನು ವೈಫಲ್ಯಗಳಿವೆಯೋ ಅದನ್ನ ಹೊರಿಸುವ ಕೆಲಸ ಮಾಡ್ತಾರೆ. ಆದರೆ ಮಮತಾ ದೀದಿಯವರ ಮುಂದೆ ಇನ್ನೊಂದು ಪ್ರಶ್ನೆ, ನಿಮ್ಮ ಮುಖ್ಯಮಂತ್ರಿ ಸ್ಥಾನದ ಅಭ್ಯರ್ಥಿ ಯಾರು? ನೋಡಿ, ನಾನು ಇಷ್ಟನ್ನು ಹೇಳುತ್ತೇನೆ, ಇಂದು ಪಶ್ಚಿಮ ಬಂಗಾಳದಲ್ಲಿ ಸನಾತನಿ ಮತ್ತು ಹಿಂದೂವನ್ನು ಪ್ರೀತಿಸುವ ಮುಖ್ಯಮಂತ್ರಿಯಂತೂ ಖಂಡಿತವಾಗಿಯೂ ಇಲ್ಲ. ಯಾರೇ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿಯಾದರೂ ಅವರು ಹಿಂದೂ ಆಗಿರ್ತಾರೆ, ಅವರು ಸನಾತನಿ ಆಗಿರ್ತಾರೆ, ಅವರು ಪಶ್ಚಿಮ ಬಂಗಾಳವನ್ನು ಪ್ರೀತಿಸ್ತಾರೆ, ಅವರು ರಾಷ್ಟ್ರವಾದಿಯಾಗಿರ್ತಾರೆ.